ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ನೋಡೋಣ. ಕಳಿಸಿದ ಮೇಲ್ಗಡೆ ದೇವಿ ಮುಖವಾಡನ ಇಟ್ಟು ನಿಮಗೆ ಹೂವಿನ ಅಲಂಕಾರ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದ್ರೆ ಮೀಶೋನಲ್ಲಿ ಇದು ತುಂಬಾ ಕಡಿಮೆಗೆ ಸಿಗ್ತಾ ಇದೆ. ಈ ಪ್ರಾಡಕ್ಟು ತೊಗೊಂಡ್ರೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ತುಂಬ ಈಸಿಯಾಗೂ ಮಾಡ್ಕೋಬೋದು. ಈ ರೀತಿ ಕಳಿಸಿದ ಮೇಲೆ ತೆಂಗಿನಕಾಯಿನ ಇಟ್ಟು ಮುಖವಾಡನ ಹಾಕಿ ಆಮೇಲೆ ಈ ಸ್ಟ್ಯಾಂಡನ್ನು ಹಾಕಿ ಒಂದು 2-3 ಥರದ್ದು ಹೂವನ್ನು ಹಾಕೋಬೋದು. ಅಥವಾ ಇದರಲ್ಲಿ ನೀವು ಬೇಕಾದರೆ ಗೋಲ್ಡ್ ಕೂಡ ಹಾಕೋಬೋದು, ಅಥವಾ ಹೂಗಳು 3-4 ಥರದ್ದು ಹೂವನ್ನು ಹಾಕಿ ಡೆಕೋರೇಟ್ ಮಾಡ್ಕೋಬೋದು. ಇನ್ನೊಂದು ಬಂದು ನೋಡಿ, ಇಲ್ಲಿ ತೆಂಗಿನಕಾಯಿಗೆ ಕ್ರೌನು, ಇದು ನೀವು ಬೇಕಾದ್ರೆ ಕ್ರೌನ್ನ ಇಟ್ಕೊಂಡು ಮಾಡ್ಕೋಬೋದು. ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಅನ್ನೋರು ಕೂಡ ಈ ಕ್ರೌನ್ನ ಇಟ್ಕೋಬೋದು, ಯಾಕಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಿಂದೆಗಡೆ ಇಟ್ಟಾಗ ದೇವಿಗೆ ಅದ್ರ ಮೇಲೆ ಹೂಗಳನ್ನು ಕೂಡ ನೀವು ಇಟ್ಕೋಬಹುದು, ಅಥವಾ ಹಾಗೇನೆ ಕ್ರೌನ್ ಥರನೇ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬಹುದು. ಇದು ತುಂಬ ಚೆನ್ನಾಗಿ ಬೆಂಡ್ ಆಗುತ್ತೆ. ಕಳಶಕ್ಕೆ ದೇವಸ್ಥಾನದ ಸ್ಟೈಲ್ನಲ್ಲಿ ಒಂದು ರಿಚ್ ಲುಕ್ ಕೊಡುತ್ತೆ. ವರಮಹಾಲಕ್ಷ್ಮಿ, ಗೌರಿ ಪೂಜೆ ಅಥವಾ ಯಾವುದೇ ಕಳಶದ ಪೂಜೆ ಮಾಡ್ತೀವಂದ್ರೂ ಇದಂತೂ ತುಂಬ ಯೂಸ್ ಆಗುತ್ತೆ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನ ಬೆಂಡ್ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಹೆಂಗೆ ಯಾವ ಶೇಪಿಗೆ ಬೇಕಾದ್ರೂ ಇದು ಬೆಂಡ್ ಆಗುತ್ತೆ. ಇದರಲ್ಲಿ ಗೋಲ್ಡು ಸಿಲ್ವರು 2 ಆಪ್ಷನ್ ಇದೆ. ನೋಡಿಕೊಂಡು ಬೇಗ ಆರ್ಡರ್ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಮತ್ತು ಮೀಶೋನಲ್ಲಿ ತುಂಬ ಕಡಿಮೆ ಪ್ರೈಸಲ್ಲೇ ಸಿಗ್ತಾ ಇದೆ. ನೀವು ಅಂಗಡಿಗಳಲ್ಲಿ ತೊಗೊಳೋದಕ್ಕಿಂತ ತುಂಬ ಕಡಿಮೆ ಪ್ರೈಸಲ್ಲೇ ಸಿಗ್ತಿದೆ. ನಿಮ್ಗೇನಾದರೂ ಈ ಪ್ರಾಡಕ್ಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ಸನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಇವಾಗ ಇನ್ನೊಂದು ಪ್ರಾಡಕ್ಟನ್ನು ನೋಡೋಣ. ಬರ್ತಿರೋಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವೇನಾದರೂ ಚಿನ್ನ ತೊಗೊಂಡು ಹಾಕಬೇಕು ಅಂದರೆ ಆಗಲ್ಲ. ಮನೇಲಿರೋಂಥ ಚಿನ್ನ ನಾವೆಲ್ಲ ಮೈ ಮೇಲೆ ಹಾಕ್ಕೊಂಡಿರ್ತೀವಿ ಎಲ್ಲ ಫಂಕ್ಷನ್ಗಳಲ್ಲೂ, ಅಂಥದನ್ನು ನಾವು ದೇವಿಗೆ ಹಾಕೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ನಾನಿಲ್ಲಿ ಮೀಶೋನಲ್ಲಿ ಒಂದು ಲಕ್ಷ್ಮಿ ಹಾರನ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಆರ್ಡರ್ ಮಾಡಿ ನಾನು ತರಿಸ್ಕೊಂಡಿದ್ದೀನಿ. ನೋಡೋಣ ಇದು ಯಾವ ಥರ ಇದೆ ಅಂತ. ನೋಡ್ತಾ ಇರ್ಬೋದು ಲಕ್ಷ್ಮಿದು ಡಾಲರು ತುಂಬಾ ಚೆನ್ನಾಗಿದೆ. ಇದ ಮೇಲೆಲ್ಲ ಪೂರ್ತಿ ಲಕ್ಷ್ಮಿ ಡಾಲರ್ಸೇ ಇರೋದು. ನೋಡ್ತಾ ಇರ್ಬೋದು, ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ಲೆಂತು ಮತ್ತು ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಇದು ಹಬ್ಬಕ್ಕೆ ಮನೇಲಿ ಒಂದು ಬ್ಯೂಟಿಫುಲ್ ಡೆಕೋರೇಷನ್ ಮಾಡಬೇಕು ಅಂದರೆ ಈ ಥರ ಹಾರಗಳು ತುಂಬಾ ಯೂಸ್ಫುಲ್ ಅಂತ ಅನ್ಸುತ್ತೆ. ಲೈಟ್ ವೆಯ್ಟು, ಇದನ್ನ ನೋಡೋಕ್ಕೆ ಕೂಡ ತುಂಬ ಎಲಿಗೆಂಟ್ ಆಗಿದೆ. ಇದ್ರ ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ. ವರಮಹಾಲಕ್ಷ್ಮಿ ಪೂಜೆ ದಿನ ದೇವಿಗೆ ಹಾಕಿದ್ರೆ ಅಲಂಕಾರ ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಅಥವಾ ನೀವು ಬರೀ ಕಳಶ ಇಡ್ತೀವಿ ಅಂದರೂ ಕಳಶಕ್ಕೆ ಕೂಡ ಹಾಕೋಬಹುದು, ಅಷ್ಟು ಚೆನ್ನಾಗಿದೆ ಈ ಹಾರ. ಮನೇಲಿ ಎಷ್ಟೇ ಒಡವೆ ಇದ್ರೂ ನಾವು ಯಾವುದೋ ಫಂಕ್ಷನ್ಗಳಿಗೆಲ್ಲ ಯೂಸ್ ಮಾಡಿರ್ತೀವಿ. ಮೈ ಮೇಲೆ ಹಾಕೊಂಡಿರೋಂಥ ಒಡವೆನ ವರಮಹಾಲಕ್ಷ್ಮಿಗೆ ಆಗಲಿ ಗೌರಿಗೆ ಆಗಲಿ ಹಾಕೋದಿಕ್ಕಾಗೋದಿಲ್ಲ. ಹಂಗಂತ ಹೇಳ್ಬಿಟ್ಟು ಬರೋವಂಥ ಎವ್ರಿ ಇಯರು ನಾವು ಗೋಲ್ಡನ್ನು ತೆಗಿಯೋಕ್ಕಾಗಲ್ಲ ಇವಾಗಿರುವಂಥ ರೇಟಲ್ಲಿ. ಅಂಥ ಟೈಮಲ್ಲಿ ನೀವು ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಮೀಶೋನಲ್ಲಿ ತೊಗೋಬೋದು. ತುಂಬ ಕಡಿಮೆ ಪ್ರೈಸ್ಗೆ ತೊಗೊಂಡು ದೇವರಿಗೆ ಅಂತಲೇ ಇಟ್ಬಿಡ್ಬೋದು. ನನಗೆ ಪರ್ಸ್ನಲಿ ಇದರ ಡಿಸೈನು, ಫಿನಿಶಿಂಗು ಮತ್ತು ಲೆಂತು ತುಂಬಾ ಇಷ್ಟ ಆಯಿತು. ನೀವು ಕೂಡ ವರಮಹಾಲಕ್ಷ್ಮಿ ಪೂಜೆ ದೇವಿಗೆ ಹಾಕೋಕ್ಕೆ ಸುಂದರವಾದ ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಒಂದು ಸುಂದರವಾದ ಹಾರಗಳನ್ನೇನಾದರೂ ಹುಡುಕ್ತಾ ಇದ್ರೆ ಇದರಲ್ಲಿ ಕಾಸಿನ ಸರ, ಲಕ್ಷ್ಮೀ ಸರದ ಲಿಂಕ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ಅಲ್ಲಿಂದ ಬೈ ಮಾಡ್ಬೋದು. ಈಗ ಇನ್ನೊಂದು ಯೂಸ್ಫುಲ್ ಪ್ರಾಡಕ್ಟನ್ನು ನೋಡೋಣ. ನಿಜ ಹೇಳ್ಬೇಕಂದ್ರೆ ಇವು ಈಗ ಯಾರಿಗೂ ಅಷ್ಟಾಗಿ ಉಪಯೋಗ ಆಗಲ್ಲ. ಇನ್ನೂ ವರಮಹಾಲಕ್ಷ್ಮಿಗೆ ಇದೇ ಬ್ಲೌಸ್ ಪೀಸ್ ಕೊಡ್ತೀರಾ? ಒಂದು ನಿಮಿಷ ಈ ವಿಡಿಯೋ ನೋಡಿದ್ಮೇಲೆ ನೀವು ಖಂಡಿತ ಐಡಿಯಾ ಬದಲಾಯಿಸ್ತೀರಾ. ಮೊದಲು ಹಬ್ಬಗಳಿಗೆ ಕುಂಕುಮಕ್ಕೆ ಹೋದಾಗ ಬ್ಲೌಸ್ ಪೀಸ್ ಕೊಡ್ತಿದ್ರು, ಆದರೆ ನಿಜ ಹೇಳ್ಬೇಕಂದ್ರೆ ಈಗ ಅವು ಯಾವೂ ಸೀರೆಗೆ ಮ್ಯಾಚ್ ಆಗಲ್ಲ. ಹೊಲ್ಸಕ್ಕೆ ಬೇರೆ ಖರ್ಚು. ಹಾಗೇನೆ ಇವೆಲ್ಲ ನಾವು ಎತ್ಕೊಂಡ್ಬಂದು ಬೀರುಗಳಲ್ಲಿ ಅಥವಾ ವಾರ್ಡ್ರೋಬ್ಗಳಲ್ಲಿ ಹಾಗೆ ಬಿಸಾಕಿರ್ತೀವಿ. ಅದಕ್ಕೆ ಈ ವರ್ಷ ನಾನು ಮೀಶೋಯಿಂದ ಒಂದು ಸೂಪರ್ ರಿಟರ್ನ್ ಗಿಫ್ಟ್ ಅನ್ನು ತಗೊಂಡಿದ್ದೀನಿ. ಇದ್ರ ಬೆಲೆ ಕೂಡ ತುಂಬಾ ಕಡಿಮೆ. ಮೀಶೋದಿಂದ ಈ ಬ್ಯೂಟಿಫುಲ್ ಆಗಿರುವಂತಹ ಪ್ರಿಂಟೆಡ್ ಕಾಯಿನ್ ಪೌಚ್ ಸೆಟ್ಗಳನ್ನ ತರಿಸಿದ್ದೀನಿ. ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಕಾಯಿನ್ಸು, ಇಯರ್ಫೋನ್ಸು, ಕೀಸು, ಕ್ಯಾಶು ಮತ್ತು ಲಿಪ್ಸ್ಟಿಕ್ಕು, ಈ ಥರ ಡೈಲಿ ಯೂಸ್ ಮಾಡುವಂಥ ಸಣ್ಣ ಐಟಮ್ಸ್ನ ಇಟ್ಕೊಳ್ಳೋಕ್ಕೆ ಈ ಪೌಚು ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಪೌಚ್ ಒಳಗಡೆಗೆ ಅರಿಶಿನ, ಕುಂಕುಮ, ಬಳೆ ಇಟ್ಟು ಗಿಫ್ಟ್ ಮಾಡಿದ್ರೆ ಇದು ಕೇವಲ ರಿಟರ್ನ್ ಗಿಫ್ಟ್ ಅಷ್ಟೇ ಅಲ್ಲ, ಎಲ್ಲರೂ ಯೂಸ್ ಮಾಡೋವಂಥ ಒಂದು ಯೂಸ್ಫುಲ್ ಗಿಫ್ಟ್ ಆಗುತ್ತೆ. ಇದು ಪ್ಯಾಕ್ ಆಫ್ 12 ಬರ್ತಾ ಇದೆ. ಒಂದೊಂದು ಪೌಚ್ಗೂ ಯೂನಿಕ್ ಡಿಸೈನ್ ಇದೆ. ಕಲರ್ಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿವೆ. ಕ್ವಾಲಿಟಿ ಚೆನ್ನಾಗಿದೆ. ಜಿಪ್ಪರ್ ಸ್ಮೂತ್ ಆಗಿದೆ. ಇಷ್ಟು ಬಜೆಟ್ನಲ್ಲಿ ಇಷ್ಟು ಯೂಸ್ಫುಲ್ ರಿಟರ್ನ್ ಗಿಫ್ಟ್ ಸಿಗುತ್ತೆ ಅಂದರೆ ನಿಜವಾಗ್ಲೂ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಈ ರಿಟರ್ನ್ ಗಿಫ್ಟ್ ಐಡಿಯಾ ನಿಮಗೇನಾದರೂ ಇಷ್ಟ ಆಗಿದೆ, ಈ ಪ್ರಾಡಕ್ಟ್ಸ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಈಗ ಇನ್ನೊಂದು ಪ್ರಾಡಕ್ಟ್ ನೋಡೋಣ. 500 ಒಳಗಡೆ ಇಷ್ಟು ರಾಯಲ್ ಲುಕ್ಕ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನಂತೂ. ಹಬ್ಬಕ್ಕೆ ನೀವೇನಾದರೂ ಸೀರೆಗಳು ಹುಡುಕ್ತಾ ಇದ್ರೆ, ಇಲ್ಲ ಗಿಫ್ಟ್ಗೆ, ದೇವಸ್ಥಾನಕ್ಕೆ ಅಂತ ಏನಾದರೂ ಸೀರೆಗಳು ಹುಡುಕ್ತಾ ಇದ್ರೆ ಖಂಡಿತ ಈ ಥರ ಸೀರೆಗಳನ್ನು ಮಿಸ್ ಮಾಡ್ಕೋಬೇಡಿ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ. ನನಗಂತೂ ಈ ಥರ ಸೀರೆ ಸಿಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ನಾನು, ಅಷ್ಟು ಚೆನ್ನಾಗಿದೆ ಸೀರೆ. ಮೀಶೋನಲ್ಲಿ ಇಷ್ಟು ಒಂದು ಒಳ್ಳೆ ಕಾಂಟ್ರಾಸ್ಟ್ ಸೀರೆ ಸಿಕ್ಕಿರೋದಂತೂ ನಿಜವಾಗ್ಲೂ ಖುಷಿ ಆಗ್ತಿದೆ. ನೋಡ್ತಾ ಇರ್ಬೋದು ಆರೆಂಜು ಮತ್ತು ಡಾರ್ಕ್ ಕಾಂಟ್ರಾಸ್ಟ್ ಕಲರ್ ಕಾಂಬಿನೇಷನು ತುಂಬ ರಾಯಲ್ ಆಗಿ ಕಾಣಿಸುತ್ತೆ. ಬಾರ್ಡರ್ನಲ್ಲಿರೋ ಈ ಪಿಕಾಕ್ ಡಿಸೈನು ಮತ್ತು ಗೋಲ್ಡ್ ವರ್ಕ್ ಸೀರೆ ಇನ್ನೂ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ. ಹಬ್ಬ ಶುರುವಾಗ್ತಾ ಇದೆ. ನೀವೇನಾದರೂ ದೇವ್ರಿಗೆ ಗುಡಿಸ್ತೀನಿ ಅಂದರೆ ಆರೆಂಜ್ ಕಲರು ಮತ್ತು ಈ ಕಾಂಬಿನೇಷನ್ ನೋಡಿ ತುಂಬ ಚೆನ್ನಾಗಿದೆ. ಮತ್ತು ನೀವೇ ಹುಟ್ಕೊಳ್ಳೋದಕ್ಕೆ ಆಗಲಿ ಅಥವಾ ಯಾರಿಗಾದ್ರು ಗಿಫ್ಟ್ ಕೊಡೋದಕ್ಕೆ ಆಗಲಿ ಈ ಥರ ಸೀರೆಗಳನ್ನ ತೊಗೊಳ್ಬೋದು. ತುಂಬ ಚೆನ್ನಾಗಿದೆ. ಈ ಸಾಫ್ಟ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸಾಫ್ಟ್ ಸಿಲ್ಕ್ ಬರುತ್ತಲ್ಲ ಆ ಥರನೇ ಇದೆ ಈ ಮೆಟೀರಿಯಲ್ಲು. ತುಂಬ ಚೆನ್ನಾಗಿದೆ. ಮತ್ತು ಯಾವ ಥರ ನಾವು ಉಟ್ಕೊಳ್ತೀವೋ ಹಾಗೇ ಕುತ್ಕೊಳ್ಳುತ್ತೆ ಈ ಸೀರೆ ಕೂಡ. ಇಷ್ಟು ಕಡಿಮೆ ಬಜೆಟ್ನಲ್ಲಿ ಈ ಥರ ಫಿನಿಶಿಂಗು ಮತ್ತು ಈ ಥರ ಲುಕ್ಕು ಕಾಂಬಿನೇಷನ್ ಇರೋವಂಥ ಸೀರೆ ಸಿಕ್ಕಿದ್ದಂತೂ ನನಗಂತೂ ತುಂಬಾ ಖುಷಿ ಆಯಿತು. ನೀವು ಕೂಡ ಈ ಟ್ರೆಡಿಷನಲ್ ಸೀರೆ ಹುಡುಕ್ತಾ ಇದ್ರೆ ಈ ಥರ ಖಂಡಿತ ಒಮ್ಮೆ ಟ್ರೈ ಮಾಡಿ. ಇದೇ ಥರನೇ ಬ್ಯೂಟಿಫುಲ್ ಮತ್ತು ಕಲರ್ಫುಲ್ ಆಗಿರುವಂಥ ಸೀರೆಗಳು ಬೇಕಂದರೆ ನಾನು ಎಲ್ಲ ಪ್ರಾಡಕ್ಟು ಲಿಂಕು ನಾನು
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಹೋಗಿ ಬೈ ಮಾಡ್ಬೋದು. ಮತ್ತು ಇನ್ನೂ ಡಿಫ್ರೆಂಟ್ ಕಲರ್ಸು, ಬೇರೆ ಥರದ ಡಿಸೈನ್ಸು ಕೂಡ ನಿಮಗೆ ಸಿಗುತ್ತೆ ಎಲ್ಲ ಪ್ರಾಡಕ್ಟ್. ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.